ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಅಕ್ಕ, ಈ ಮನೆ ಸೊಸೆ ಆಗಕ್ ಬಂದಿರೋ ನನಗೆ ಆ ಮುದ್ಕಿ ಕೊಟ್ಟಿರೋ ಉಡುಗೊರೆನ ನೋಡಿಲ್ಲಿ. ಅಕಸ್ಮಾತ್ ನಾನು ಸಹನೆ ಮೀರಿ ಏನಾದ್ರೂ ಸಿಡಿದ್ರೆ ಗುರಿ ಮುಟ್ಟಕ್ಕಾಗಲ್ವಲ್ಲ ಅಕ್ಕ. ಈ ನಮ್ ಗುರಿ ಇಡೀ ಕುಟುಂಬನ ಸರ್ವನಾಶ ಮಾಡ್ಬೇಕು. ಅದ್ ಬಿಟ್ಟು ಈ ಗಾಳಿಲ್ ಉದ್ರೋಗೋ ತರ್ಗೆಲೆ ಅಲ್ಲ ಅಂತ ನನಗ್ ಚೆನ್ನಾಗ್ ನೆನ್ಪಿದೆ. ಮೋಸ್ಟ್ಲಿ ಕಲ್ಪನಾ ಬಂದಿರ್ಬೇಕು. ಅಕ್ಕ, ನಾನು ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ನೀನು ಬೇರೆ ಯಾರೇ ಆಗಿದ್ರು ನಾನು ಕ್ಷಮಿಸ್ಬಿಡ್ತಾ ಇದ್ದೆ. ಆದರೆ ನೀನು ಅಪರಾಧಿ ತಂಗಿ, ಅಪರಾಧ ಮಾಡ್ತಿರೋಳು, ನಿನ್ನನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸೋ ಮಾತೇ ಇಲ್ಲ. ನೀನು ಸಾಕ್ಷಿ ತಂಗಿ ಅಂದಮೇಲೆ ಅನಸೂಯ ಆಂಟಿ ಯಾಕೆ ನಿನ್ನ ಮಗಳು ಅಂತಂದ್ರು? ಆ ಪ್ರಶ್ನೆ ನನ್ನ ಕೊರೆಯಕ್ಕೆ ಶುರು ಮಾಡ್ತು. ಅವತ್ತು ಯಾಕೆ ಮೀರಾ, ಇದ್ದಕ್ಕಿದ್ದ ಹಾಗೆ ನಾವಿನ್ನೂ ಡ್ರೆಸ್ಸೇ ತಗೊಂಡಿಲ್ಲ. ಅಮ್ಮ ಏನೋ ಇಂಪಾರ್ಟೆಂಟ್ ಕೆಲಸ ಹೇಳಿದ್ರು, ನಾನು ಮರ್ತೆ ಹೋಗ್ಬಿಟ್ಟಿದ್ದೆ. ಇದು ಇಂಪಾರ್ಟೆಂಟೇ ಸರ್, ಅದನ್ನೆಲ್ಲ ಹೇಳಕ್ಕಾಗಲ್ಲ. ನಾನು ಆಮೇಲೆ ಹೇಳ್ತೀನಿ. ನಾನು ತುಂಬಾ ಟೆನ್ಷನ್ ಅಲ್ಲಿದ್ದೀನಿ. ದಯವಿಟ್ಟು ನನ್ನ ಬಿಟ್ಬಿಡಿ, ನಾನು ಹೋಗ್ತೀನಿ. ಓಕೆ, ಕೋಪ ಮಾಡ್ಕೋಬೇಡ, ಕೂಲಾಗಿರು. ಶಾಪಿಂಗ್ ಬೇಕಾದ್ರೆ ಇನ್ನೊಂದಿನ ಹೋದ್ರಾಯ್ತು.